ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಗುರು ಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೃಪಾ. ಇವತ್ತಿನ ವಿಷಯ ಏನು ಅಂತಂದರೆ, ನಮಗೆ ವಿದೇಶ ಯೋಗ ಇರುತ್ತೆ ಅಥವಾ ನಮಗೆ ಫಾರಿನಲ್ಲಿ ಹೋಗಿ ಸೆಟ್ಲ್ ಆಗುವಂತಹ ಒಂದು ಯೋಗ ಇರುತ್ತೆ ಜಾತಕದಲ್ಲಿ. ಆದರೂ ನಮಗೆ ಅಲ್ಲಿ ಹೋಗಿ ಸೆಟ್ಲ್ ಆಗೋಕ್ಕಾಗಲ್ಲ, ಅಥವಾ ಇಲ್ಲೇ ಇದ್ದು ನಾವು ಒಂಥರ ಕಷ್ಟದಲ್ಲೇ ಇರ್ತೀವಿ. ಅದರ ಜೊತೆಗೆ ಹಲವಾರು ಸಮಸ್ಯೆಗಳು ನಮ್ಮ ಜೀವನದಲ್ಲಿ ಉಂಟಾಗ್ತಾ ಇರುತ್ತೆ. ಅಥವಾ ಫಾರಿನ್ಗೆ ಹೋಗಬೇಕಾದಂತಹ ಒಂದು ವಿದೇಶ ವಾಸ ಯೋಗ ಅಂತಲೇ ಇದಕ್ಕೆ ಹೇಳ್ತೀವಿ. ಎಷ್ಟೋ ಬಾರಿ ನಮ್ಮಂಥವ್ರ ಹತ್ರ ಬಂದಾಗ ಕೆಲವರು ಕೇಳ್ತಾರೆ, ಮಕ್ಕಳದ್ದು ಜಾತಕನ ಹಿಡ್ಕೊಂಡು, ನನ್ನ ಮಗ ತುಂಬ ವಿದ್ಯಾವಂತ, ಜೊತೆಗೆ ಕೆಲಸ ತುಂಬ ಒಳ್ಳೆಯ ಎಜುಕೇಷನ್ ಇದೆ, ಮದುವೆ ಆದಮೇಲೆ ಅವರು ಹೊರದೇಶಕ್ಕೆ ಹೋಗಿ ವಾಸ ಮಾಡಬೇಕು ಅಂತಿದ್ದಾರೆ. ನೋಡಿ, ಯಾಕೋ 2-3 ಜನ ಹೇಳಿದ್ದಾರೆ, ಆದರೂ ಅವ್ರಿಗೆ ಯಾಕೋ ಹೋಗೋಕ್ಕೆ ಆಗ್ತಾ ಇಲ್ಲ. ಅದರ ಜೊತೆಗೆ ಅವ್ರು ಹೇಳ್ತಾರೆ, ಯಾಕೋ ಇತ್ತೀಚಿನ ದಿನಗಳಲ್ಲಿ ತುಂಬ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, ಅಥವಾ ಅಲ್ಲಿ ಹೋಗಿ ಮತ್ತೆ 1-2 ತಿಂಗಳಿಗೆ ವಾಪಸ್ ಬಂದುಬಿಟ್ಟಿದ್ದೇನೆ, ಯಾಕೋ ಇರೋಕ್ಕೆ ಆಗ್ತಾಯಿಲ್ಲ. ಒಳ್ಳೆಯ ಸ್ಯಾಲ್ರಿ ಇತ್ತು ಮೇಡಮ್, ಒಳ್ಳೆ ಲಕ್ಸುರಿಯಾಗಿ ಅಪಾರ್ಟ್ಮೆಂಟು ಅದು ಇದು ಎಲ್ಲ ಕೊಟ್ಟಿದ್ದರು ಅಂತ ಹೇಳ್ತಾರೆ. ಯಾಕೆಂದರೆ ನಾವು ಒಂದು ಹೊರದೇಶ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಮ್ಮ ಜಾತಕವನ್ನು ಪೂರ್ತಿಯಾಗಿ ನಾವು ನೋಡಬೇಕಾಗುತ್ತೆ. ಯಾಕಂದರೆ ಅಲ್ಲಿ ಹೊರದೇಶದಲ್ಲಿ ಒಂದು ವೈಭವದ ಜೀವನ ಆಗಿರ್ಬೋದು, ಅಥವಾ ನಾವು ವಿಮಾನದಲ್ಲಿ ಹಾರಾಟ, ಜೊತೆಗೆ ವಿದೇಶಿ ಪ್ರಜೆಗಳ ಜೊತೆ ಒಂದು ಒಡನಾಟ ಇರ್ಬೋದು, ಅಲ್ಲಿಯ ಆಧುನಿಕತೆಯ ರಂಗುರಂಗಿನ ಒಂದು ಜೀವನ ಶೈಲಿ ಇರ್ಬೋದು, ಪ್ರೇಕ್ಷಣೀಯ ಸುತ್ತಾಟ ಸ್ಥಳಗಳನ್ನು ನೆನೆಸ್ಕೊಂಡ್ರೆ ಕೆಲವರಿಗೆ ತುಂಬ ಖುಷಿ ಪಡ್ತಾರೆ. ಅಯ್ಯೋ, ನಾನು ಅಲ್ಲೇ ಸೆಟ್ಲ್ ಆಗಿಬಿಡ್ಬೇಕಿತ್ತು, ಇಲ್ಲಿ ಬರಬಾರ್ದಿತ್ತು ಅಂತ. ಜೊತೆಗೆ ಇಲ್ಲಿ ತಂದೆ ತಾಯಂದಿರು ಮಕ್ಕಳ ವಿದೇಶ ಯಾತ್ರೆ ಅಥವಾ ವಿದೇಶ ಜೀವನವನ್ನು ಮನಸ್ಸಿನಲ್ಲೇ ಕೆಲವ್ರು ನೆನ್ಕೊಂಡು ಖುಷಿ ಪಡ್ತಾರೆ. ನಮ್ಮ ದೇಶದ ಯಾವುದೋ ಮೂಲೆಯಲ್ಲಿ ಜನಿಸಿದ್ದೋ, ನಾವು ಎಲ್ಲೋ ಹಳ್ಳಿಯಲ್ಲಿದ್ದೋ, ಇವತ್ತು ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಹೊರದೇಶದಲ್ಲಿ ಇದ್ದಾರೆ ಮೇಡಮ್, ಒಳ್ಳೆ ವೈಭವವಾಗದಂಥ ಜೀವನವನ್ನು 4-5 ವರ್ಷ ನಡೆಸಿದ್ರು, ಯಾಕೋ ಇದ್ದಕ್ಕಿದ್ದಂಗೆ ಹಿಂಗಾಗೋಯ್ತು. ಮತ್ತೆ ವಾಪಸ್ ಬಂದ, ಮತ್ತೆ ಅಲ್ಲಿ ಹೋಗಿ ಏನೋ ವೀಸಾ ಕ್ಯಾನ್ಸಲ್ ಆಯಿತು, ಪಾಸ್ಪೋರ್ಟ್ ಕ್ಯಾನ್ಸಲ್ ಆಯಿತು, ಅಥವಾ ಕಂಪನಿಗಳು ಕ್ಯಾನ್ಸಲ್ ಆಯಿತು. ಬಟ್ ಅವರು ಅಗ್ರಿಮೆಂಟ್ ಮಾಡಿಸ್ಕೊಂಡಿದ್ರು ಇಷ್ಟು ವರ್ಷಕ್ಕೆ ಅಂತ, ಅಷ್ಟು ವರ್ಷ ಅವ್ರಿಗೆ ಇರೋಕ್ಕೆ ಆಗಲಿಲ್ಲ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಜೊತೆಗೆ ಇನ್ನೊಂದು ಏನಾಗುತ್ತೆ ಅಂದರೆ, ಕೆಲವೊಂದು ಸಂದರ್ಭದಲ್ಲಿ ಕೆಲಸ ದೊರೆಯದೇ ಅವರು ವಾಪಸ್ ನಮ್ಮ ದೇಶಕ್ಕೆ ಶಾಶ್ವತವಾಗಿ ಬಂದುಬಿಡ್ತಾರೆ, ಅಂದರೆ ಪರ್ಮನೆಂಟಾಗಿ. ಬಟ್ ಅವ್ರಿಗೆ ಜಾತಕದಲ್ಲಿ ಯೋಗ ಇದೆ, ಅವರು ಹೋಗಿ ಅಲ್ಲೇ ಇರಬೇಕು ಅಂತ ಹೇಳ್ಬಿಟ್ಟು. ಆದರೆ ಇಲ್ಲಿ ಯಾವ ಕಾರಣದಿಂದ ಅವರಿಗೆ ಈ ಸಮಸ್ಯೆನ ಉಂಟಾಗ್ತಾ ಇದೆ ಅಂತಲೇ ಗೊತ್ತಾಗಲ್ಲ. ಕೆಲವ್ರನ್ನ ನೀವು ನೋಡಬೇಕು, ವಿದ್ಯೆಗಾಗಿ ಹೋಗಿರ್ತಾರೆ, ಎಜುಕೇಷನ್ಗಾಗಿ, ಅಥವಾ ಕೆಲವರು ವರ್ಕ್ ಮಾಡೋಕ್ಕೆ ಹೋಗಿರ್ತಾರೆ, ಕೆಲವರು ಹೆಲ್ತ್ ಸರಿ ಮಾಡ್ಕೊಳ್ಳೋಕೆ ಹೋಗಿರ್ತಾರೆ, ಕೆಲವರು ಬರೀ ಟ್ರಿಪ್ ಥರ ಹೋಗಿರ್ತಾರೆ, ಕೆಲವರು ಆಯಾ ಸಂದರ್ಭಕ್ಕೆ ಒಂದು ಯೋಗ ಆಗಿರ್ಬೋದು, ಒಂದು ಸಂಗೀತ ಆಗಿರ್ಬೋದು, ಒಂದು ಡಾನ್ಸ್ ಆಗಿರ್ಬೋದು, ಈ ಥರ ಒಂದು ಉಪನ್ಯಾಸಗಳನ್ನು ಅಥವಾ ಬೋಧನೆಗಳನ್ನು ಅಥವಾ ನಮ್ಮ ಕಲೆಯನ್ನು ಕಲಿಸ್ಲಿಕ್ಕೆ ಅಂತಲೇ ಕೆಲವರು ಹೋಗಿರ್ತಾರೆ. ಹೋಗಿ ಸ್ವಲ್ಪ ದಿನ ಇದ್ದು ಬರುವಂಥದ್ದು, ಆಮೇಲೆ ಅಲ್ಲೇ ಇರಬೇಕು. ಆದರೆ ಸ್ವಲ್ಪ ದಿನ ಇರಲಿಕ್ಕೂ ಸಮೇತ ಅವರಿಗೆ ಆಗೋದೇ ಇಲ್ಲ. ಅಂತಹ ಸಮಸ್ಯೆಗಳು ಅವರ ಜೀವನದಲ್ಲಿ ಕಾಣುತ್ತೆ. ನೋಡಿ, ನಾವು ನಮ್ಮ ಜನ್ಮ ಜಾತಕದಲ್ಲಿ ಪ್ರಯಾಣಗಳ ಬಗ್ಗೆ ನಾವು ತಿಳಿಬೋದು. ಅವುಗಳು ಬಂದು ಹತ್ತಿರದಲ್ಲೇ ಹೋಗ್ತಾರಾ, ಅಥವಾ ತುಂಬ ದೂರ ಪ್ರಯಾಣ ಮಾಡ್ತಾರಾ, ಅಥವಾ ಸಮುದ್ರಯಾನ, ವಿದೇಶಯಾನ, ಈ ಥರ ಎಲ್ಲ ನಾವು ನೋಡ್ತೀವಿ. ನಮ್ಮ ಜನ್ಮ ಜಾತಕದ ಪ್ರಕಾರ ನಮಗೆ 3ನೇ ಸ್ಥಾನದಿಂದ ಸ್ವಲ್ಪ ದೂರ ಪ್ರಯಾಣಗಳನ್ನು, 7ನೇ ಸ್ಥಾನದಿಂದ ಬಹಳ ದೂರ, ಹಾಗೆ ಸ್ವದೇಶದಲ್ಲಿಯೇ ದೂರ ಪ್ರಯಾಣವನ್ನು ಒಳಗಡೆನೇ ಇದ್ದುಕೊಂಡು ದೂರ ಪ್ರಯಾಣ ಮಾಡ್ತಾರಾ, ಅಥವಾ ಜಲಯಾನ ಮಾಡ್ತಾರಾ, ಸಮುದ್ರಯಾನ ಮಾಡ್ತಾರಾ, ಇವೆಲ್ಲವನ್ನು ಸಮೇತ ನಾವು ಜನ್ಮ ಜಾತಕದಲ್ಲಿ ನಾವು ನೋಡ್ಬೋದು. ಯಾಕೆಂದರೆ ಲಗ್ನ ಅಂದಾಗ ನಮ್ಮ ದೇಶ ಆಗುತ್ತೆ, 12ನೇ ಮನೆ ಅಂತಂದಾಗ ವಿದೇಶ ಆಗುತ್ತೆ. ಬಟ್ ನಿಮಗೆ ಜಾತಕದಲ್ಲಿ 12ನೇ ಭಾವಾಧಿಪತಿ ಬಲಾಢ್ಯರಾಗಿದ್ದು, 12ನೇ ಸ್ಥಾನಾಧಿಪತಿನೂ ಬಲಾಢ್ಯರಾಗಿದ್ದು, ಸೊ ವಿದೇಶ ಯೋಗದ ಎಲ್ಲ ಒಂದು ಕಾಂಬಿನೇಷನು ನಿಮಗೆ ಜಾತಕದಲ್ಲಿ ಇದೆ. ಆದರೂ ನಿಮಗೆ ಯಾಕೆ ಇರೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದಂತಹ ಸಂದರ್ಭದಲ್ಲಿ ನಾವು ನೋಡಬೇಕು. ಯಾಕೆ ಅಂತಂದರೆ, ಯಾವಾಗ ನಿಮ್ಮ ಮೇಲೆ ಮಾಂತ್ರಿಕ ಬಾಧೆಗಳಾಗಿರ್ಬೋದು, ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಗಳಾಗಿರ್ಬೋದು, ಅಥವಾ ಯಾರೋ ನಿಮಗೆ ಅನ್ಯ ಆತ್ಮಗಳನ್ನು ನಿಮ್ಮ ಮನೆಗೆ ಕಳಿಸಿರುವಂತಹ ಸಂದರ್ಭಗಳಾಗಿರ್ಬೋದು, ಅಥವಾ ನೀವು ಚಿಕ್ಕ ವಯಸ್ಸಿನಲ್ಲಿ ನಿಮಗೆ ಒಂದು ಮಾಂತ್ರಿಕ ಬಾಧೆನೋ ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಗೆ ಒಳಗಾಗಿದ್ದು, ಅಥವಾ ನಿಮಗೆ ಮದ್ದಿಡು ಕ್ರಿಯೆಗಳು ಆ ಥರ ಆದಂತಹ ಸಂದರ್ಭದಲ್ಲಿ ನಿಮ್ಮ ದೇಹದಲ್ಲಿ ಇರುವಂತಹ ಸಪ್ತಚಕ್ರಗಳು, ಸೂಕ್ಷ್ಮ ನಾಡಿಗಳು ಅಂತೇನಿದೆ, ಅವೆಲ್ಲವೂ ಕೆಟ್ಟು ಹಾಳಾಗ್ಬಿಡುತ್ತೆ. ಅಂತಹ ಸಂದರ್ಭದಲ್ಲಿ ನೀವು ಅಲ್ಪಕಾಲದ ವಿದೇಶ ವಾಸನೂ ನೀವು ಮಾಡೋಕ್ಕಾಗಲ್ಲ. ಜೊತೆಗೆ ನೀವು ಅಲ್ಪಕಾಲದ ವಿದೇಶ ವಾಸಕ್ಕೆ ಹೋದ್ರೂ ನಿಮಗೆ ಅಲ್ಲಿ ಒಂದು
ಸಂಪಾದನೆ ಮಾಡಿದರೂ ಆ ಧನಯೋಗ ಅಂತೇನಿದೆ, ಆ ಧನಯೋಗದಲ್ಲೂ ನಿಮಗೆ ಅತ್ಯಂತ ಲಾಭ ಆಗಲ್ಲ ಅಂತ ಹೇಳ್ತೀವಿ. ಕೆಲವ್ರನ್ನ ನೀವು ನೋಡಬೇಕು, ಆರೋಗ್ಯಕ್ಕಾಗಿ ಅಲ್ಪ ಕಾಲ ವಿದೇಶ ವಾಸ ಮಾಡ್ತಾರೆ. ಈ ವಿದೇಶ ವಾಸ ಮಾಡಬೇಕಾದಂಥ ಸಂದರ್ಭದಲ್ಲೂ ಸಮೇತ ಅವರಿಗೆ ಆರೋಗ್ಯದ ಸಮಸ್ಯೆಯಲ್ಲಿ ಅಲ್ಲೂನು, ಯಾಕಂದರೆ ಕೆಲವರು ಕೆಲವು ಪರಿಹಾರಕ್ಕೆ ಅಥವಾ ಆರೋಗ್ಯದ ಸಮಸ್ಯೆಗಾಗಿ ವಿದೇಶ ಒಂದು ವಾಸಕ್ಕೆ ಹೋಗ್ತಾರೆ. ಇಂತಹ ವಿದೇಶ ವಾಸದಲ್ಲೂನು ಅಥವಾ ಟ್ರೀಟ್ಮೆಂಟಿಗೆ ಅಂತ ಹೋದಾಗ ಅನಿರೀಕ್ಷಿತವಾಗಿ, ಅಕಲ್ಪಿತವಾಗಿ, ಆಕಸ್ಮಿಕವಾಗಿ ಅಲ್ಲೇ ಅವರು ಅಪಘಾತಗಳಾಗ್ಬಿಡೋದು ಅಥವಾ ಅವರಿಗೆ ಅಲ್ಲೇ ಡೆತ್ ಆಗಿಬಿಡೋದು, ಈ ಥರ ಎಲ್ಲ ಕೆಲವರು ಆಗ್ಬಿಡ್ತಾರೆ. ಅವರಂತಾರೆ ಇಲ್ಲಿದ್ದಾಗ ಚೆನ್ನಾಗಿದ್ರು, ಯಾಕೋ ಅಲ್ಲಿ ಹೋದ್ಮೇಲೆ ಅವ್ರು ಈ ಥರ ಆಗೋಗ್ಬಿಟ್ರು ಅಂತ. ಆಗ ನಾವು ಯೋಚನೆ ಮಾಡಬೇಕು, ಅವರಿಗೆ ಇಲ್ಲಿದ್ದಾಗಲೇ ಅಥವಾ ಹಳೆಯದಾಗಿ ಮಾಂತ್ರಿಕ ಬಾಧೆಗಳ ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಗಳು ಇತ್ತ ಅಥವಾ ಮದ್ದಿಡು ಕ್ರಿಯೆಗಳು ಆಗಿದ್ದು ಈ ಕಾಯಿಲೆಗೆ ತುತ್ತಾದ್ರ, ಇವೆಲ್ಲವನ್ನು ನೋಡಬೇಕಾಗುತ್ತೆ. ಹಾಗೆ ವಿದೇಶದಲ್ಲಿ ರಾಯಭಾರಿನೂ ಆಗಿ ಹೋಗ್ತಾರೆ ಕೆಲವರು. ಆ ವಿದೇಶದಲ್ಲಿ ರಾಯಭಾರಿಯಾಗಿ ಹೋಗಿದ್ರೂ ಅವರಿಗೆ ಆ ವೃತ್ತಿಯಲ್ಲಿ ಸರಿಯಾಗಿ ಕೆಲಸ ಮಾಡೋಕ್ಕಾಗದೇ ಇರುವಂಥದ್ದು, ಜೊತೆಗೆ ವಿದ್ಯೆಗಾಗಿ ಹೋಗಿ ಅಥವಾ ವೃತ್ತಿಗಾಗಿ ಹೋಗಿ, ಇವೆಲ್ಲ ಈ ಥರ ಅಂತ ಹೋದಂಥ ಸಂದರ್ಭದಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ. ಕೆಲವರು ಹೇಳ್ತಾರೆ, ಮೇಡಮ್ ನಾನು ಒಬ್ಬನೇ ಜೀವನ ಮಾಡ್ತಾ ಇದ್ದಾಗ ನಾನು ಚೆನ್ನಾಗಿದ್ದೆ ಮೇಡಮ್, ನಮ್ಮ ಹೆಂಡತಿ ಬಂದಾಗ ಮದುವೆ ಆಗಿ ನನ್ನ ಹೆಂಡ್ತಿನ ಕರ್ಕೊಂಡು ಹೋದ್ಮೇಲೆ ನನಗೆ ಸಮಸ್ಯೆಗಳು ಶುರುವಾಯಿತು ಅಂತ. ಯಾಕೆಂದರೆ ನಮಗೆ ಅಲ್ಲಿ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ, ಗಂಡ ಹೆಂಡತಿಯರ ಎನರ್ಜಿ ಎಕ್ಸ್ಚೇಂಜ್ ಆಗುತ್ತೆ ಆಫ್ಟರ್ ಮ್ಯಾರೇಜು. ಸೊ ಇವಳಲ್ಲಿ ಆ ಸಮಸ್ಯೆ ಇತ್ತು ಅಂದರೆ ಅವನಿಗೆ ಆ ಸಮಸ್ಯೆಗಳು ಟ್ರಾನ್ಸ್ಫರ್ ಆಗುತ್ತೆ. ಸೊ ಇದನ್ನು ಸಮೇತ ನಾವು ನೋಡಬೇಕಾಗುತ್ತೆ. ಯಾರಿಗಾದರೂ ವಿದೇಶ ಯಾತ್ರೆಗಳಲ್ಲಿ ನೀವು ಉದ್ಯೋಗಕ್ಕಾಗಲಿ ಅಥವಾ ಒಂದು ಏನು ಹೇಳ್ಬೋದು ಅಂತಂದರೆ ಉದ್ಯೋಗ ಅಥವಾ ಅಲ್ಪ ಕಾಲದಲ್ಲಿ ನಾವು ಕೆಲವೆಲ್ಲ ವಿಚಾರಕ್ಕೆ ಅಂತ ಹೋಗ್ತೀವಿ, ವಿದ್ಯೆಗೆ, ಅಥವಾ ಕೆಲವರು ಶಾಶ್ವತವಾಗಿ ನೆಲೆಸಬೇಕು ಅಂತಿದ್ದಾಗ ನಮ್ಮ ಜಾತಕಗಳಲ್ಲಿ ಯೋಗ ಇದ್ದರೂ ನಮಗೆ ಆಗದೇ ಇದ್ದಂಥ ಸಂದರ್ಭದಲ್ಲಿ ನಾವು ಪೂರ್ತಿಯಾಗಿ ನಮ್ಮ ಮೂಲ ಜಾತಕವನ್ನು ನೋಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನು ನಾವು ಮಾಡಿಕೊಳ್ಳೋದ್ರಿಂದ ಖಂಡಿತವಾಗಲೂ ನಮಗೆ ಇಂತಹ ವಿದೇಶ ಯಾತ್ರೆಯಲ್ಲಿ ಉಂಟಾಗೋ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಅಥವಾ ನಮ್ಮ ವಿದೇಶದಲ್ಲಿ ಅಪಘಾತಗಳು ಆಗ್ತಾಯಿದೆ ಕೆಲವರಿಗೆ, ಯಾಕಂದರೆ ಇಲ್ಲಿ ನಾವು ಹೇಳ್ತೀವಿ ನಮ್ಮ ಮಗ ಅಲ್ಲಿ ಅಷ್ಟು ಚೆನ್ನಾಗಿದ್ದಾನೆ, ನಮ್ಮ ಮಗಳು ಅಷ್ಟು ಚೆನ್ನಾಗಿದ್ದಾನೆ ಅಂತ. ಸೊ ಇಲ್ಲಿ ಎಷ್ಟೋ ಜನ ಹೊಟ್ಟೆ ಹುರ್ಕೊಳ್ಳೋರು ಇರ್ತಾರೆ, ಅವ್ರು ಅಷ್ಟು ಚೆನ್ನಾಗಿದ್ದಾರೆ, ಇಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಇದೆಲ್ಲವೂ ಟೆಲಿಪತಿ ಮುಖಾಂತರವೇ ಕನೆಕ್ಟ್ ಆಗುತ್ತೆ. ಹಾಗಾಗಿ ಕೆಲವೆಲ್ಲ ಪ್ರಯಾಣದಲ್ಲೂ ಸಮೇತ ಅಶುಭ ಫಲಗಳೇ ನಮಗೆ ಉಂಟಾಗುತ್ತೆ. ಹಾಗಾಗಿ ನಾವು ಯಾರಿಗೆ ಎಷ್ಟು ವಿಷಯವನ್ನು ಹೇಳಬೇಕೋ ಅಷ್ಟು ವಿಷಯವನ್ನು ಮಾತ್ರ ಹೇಳಿ ನಮ್ಮ ಜೀವನದಲ್ಲಿ ಉಂಟಾಗುವಂಥ ಸಮಸ್ಯೆಗಳಿಂದ ನಾವು ನಿವಾರಣೆ ಮಾಡ್ಕೋಬೋದು ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಹಾಗೆಯೇ ನಾವು ಆಗುತ್ತೆ, ಈಗ ಪ್ರೇಮ ವಿವಾಹ ಅಂತಾಗ ವಿವಾಹ ಇಲ್ಲಿ ಮಾಡಿಕೊಂಡು ಅಲ್ಲಿಗೆ ಹೊರಟೋಗ್ತಾರೆ. ಇವರಿಬ್ಬರಲ್ಲೂ ಈ ಸಮಸ್ಯೆ ಇತ್ತು ಅಂದರೆ ಅಲ್ಲೂ ಹೋಗಿ ಮುಂದುವರಿಯುತ್ತೆ. ಅಂತಹ ಸಂದರ್ಭದಲ್ಲಿ ಕೆಲವೊಮ್ಮೆ ನಮಗೇನಾಗುತ್ತೆ ಅಂತಂದರೆ ಅಂತಹ ಪ್ರೇಮ ವಿವಾಹ ಮುರಿದು ಬೀಳುತ್ತೆ. ಅದರ ಜೊತೆಗೆ ವಿದೇಶಿಯರೊಂದಿಗೂ ನಮಗೆ ಪ್ರೇಮ ವಿವಾಹ ಆಗಿಬಿಡ್ತದೆ. ಇಂತಹ ಪ್ರೇಮ ವಿವಾಹಗಳು ಆದಂತಹ ಸಂದರ್ಭದಲ್ಲಿ ನಮ್ಮ ಜನ್ಮ ಜಾತಕವನ್ನು ಸಮೇತ ನಾವು ನೋಡಬೇಕಾಗುತ್ತೆ. ಆ ಜನ್ಮ ಜಾತಕದಲ್ಲಿ ನಮಗೆ ಏನಾದರೂ ಮೂಲವಾಗಿ ವಿದೇಶದಲ್ಲೇ ವಿವಾಹ ಆಗುವಂತಹ ಯೋಗ ಇದೆಯಾ, ಅಥವಾ ಆ ವಿವಾಹದಿಂದ ನಮಗೆ ವಿಚ್ಛೇದನಗಳು ಇದೆಯಾ, ಅಥವಾ ಇದು ಮಾಂತ್ರಿಕ ಬಾಧೆಯಿಂದನ ಅಥವಾ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆಯಿಂದನ ನಾವು ಇನ್ನೊಂದು ಹುಡುಗನ ಹತ್ರ ಅಟ್ರಾಕ್ಟ್ ಆಗಿ ವಿದೇಶಿ ಹುಡುಗನ ಮದುವೆ ಆಗೋದು. ಯಾಕಂದರೆ ಯಾರೊಬ್ಬರು ಸಹಾಯ ಮಾಡಿರ್ತಾರೆ, ಅಲ್ಲೇ ಪ್ರೀತಿ ಪ್ರೇಮ ಅಂತ ಹೇಳಿ ನಾವು ಸಿಕ್ಕಾಕೊಂಡು ಸಮಸ್ಯೆಯನ್ನು ಅನುಭವಿಸ್ತೀವಿ. ಹಾಗಾಗಿ ಈ ಥರ ಸಮಸ್ಯೆಗಳು ವಿದೇಶ ಯೋಗದಲ್ಲಿ ಹಲವಾರು ಸಮಸ್ಯೆಗಳು ಬರುತ್ತೆ. ಇಂತಹ ಸಮಸ್ಯೆಗಳು ಇದ್ದಂಥ ಸಂದರ್ಭದಲ್ಲಿ ನಮ್ಮ ಮೂಲ ಜಾತಕವನ್ನು ಒಮ್ಮೆ ನೋಡಿ ಪರಿಶೀಲನೆ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ಮಾಡಿಕೊಂಡಾಗ ಖಂಡಿತವಾಗಲೂ ನಿಮಗೆ ಸಮಸ್ಯೆ ನಿವಾರಣೆ ಮಾಡ್ಕೋಬೋದು ಅಂತ ಹೇಳ್ತೀನಿ. ಸೊ ಇದಕ್ಕೆ ಪಟ್ಟಂತಹ ಏನಾದರೂ ಸಮಸ್ಯೆಗಳು ಇತ್ತು ಅಂತಂದರೆ ಪ್ರೀತಿ ಪ್ರೇಮ ಅಥವಾ ವಿವಾಹಕ್ಕೆ ಅಡೆತಡೆಗಳು ಅಥವಾ ವಿದೇಶದಲ್ಲೂ ಹೋಗಿ ನಮಗೆ ಸಮಸ್ಯೆ ಆಗ್ತಾಯಿದೆ, ವಾಪಸ್ ಬಂದುಬಿಡ್ತಾ ಇದ್ದೀವಿ, ಅಲ್ಲಿ ಯಾವುದೋ ಹುಡುಗನ ಇಷ್ಟಪಟ್ಟು ನಮಗೆ ಸಮಸ್ಯೆ ಆಗ್ತಾಯಿದೆ, ಮಾಂತ್ರಿಕ ಬಾಧೆ ನಕಾರಾತ್ಮಕ ಶಕ್ತಿಗಳ ಸಮಸ್ಯೆ ಇದ್ದಂಥ ಸಂದರ್ಭದಲ್ಲಿ ನನ್ನ ನೇರ ಭೇಟಿಗೆ ಅವಕಾಶ ಇರುತ್ತೆ. ನನ್ನ ವಾಟ್ಸಪ್ ನಂಬರ್ ಬಂದು 7019806595ಗೆ ವಾಟ್ಸಪ್ ಮುಖಾಂತರ ಸಂಪರ್ಕ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಮತ್ತೊಮ್ಮೆ ಧನ್ಯವಾದಗಳು.